Hi, hello, namaskara, welcome back to my YouTube channel. Okay. Hi, hello, welcome back to my YouTube channel. ನಂಗೆ ಗೊತ್ತು ತುಂಬ ದಿನ ಆದಮೇಲೆ ಐ ಆಮ್ ಡೂಯಿಂಗ್ ಅ ವ್ಲಾಗ್ ಮತ್ತೆ ತುಂಬ ಕೆಲಸ ಇತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ. ನನ್ನ ಹಿಂದೆ ಒಬ್ಬರು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆಲ್ರೆಡಿ ನಾನು ವ್ಲಾಗಲ್ಲಿ ನೋಡಿರ್ತಾರೆ ಇವರಿಬ್ರು, ಬಟ್ ಸ್ಟಿಲ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಕೋಇನ್ಸಿಡೆನ್ಸ್ ಆಗಿ ನಾವು 3 ಜನ ವೈಟಲ್ಲಿ ಟ್ವಿನಿಂಗ್ ಮಾಡ್ತಿದ್ದೀವಿ. ದಿಸ್ ಇಸ್ ಕಾಲ್ಡ್ ಏನಿದೆ ಚಾರಿತ್ರ್ಯ. ನಾವು ಕರೆಯೋದು ಚಾರು ಅಂತ. ದಿಸ್ ಇಸ್ ಅನುಷಾ, ವಿ ಕಾಲ್ ಅನು. ದಿಸ್ ಇಸ್ ಚಂದನ, ದೇ ಕಾಲ್ ಮಿ ಚಂದು. 3 ಜನ ಸೇರಿಕೊಂಡು ಏನು ದನಂತರಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ನಾನು ಹೇಳ್ತೀನಿ ಅಂದ್ಕೊಂಡು ಆ್ಯಕ್ಚುಲಿ ನಾವು ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿದ್ದೀವಿ. ಸೊ ಒಂದು ಈವೆಂಟ್ ಲಾಂಚ್ ಇದೆ ಅಲ್ವಾ, ಸಾಂಗ್ ಲಾಂಚ್. ಸೊ ಒಂದಷ್ಟು ಜನ ಗೆಸ್ಟ್ ಬರ್ತಿದ್ದಾರೆ, ಸೆಲೆಬ್ರಿಟೀಸ್ ಬರ್ತಿದ್ದಾರೆ. ಸೊ ಮೇ ಬಿ ಅವ್ರಿಗಿಂತ ನಾವೇ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನಾನೇನು ಹೇಳಬೇಕು ಅಂತ, ಶೀಸ್ ಮೈ ಡಿಸೈನರ್. ಓಕೆ, ಸ್ಯಾಮ್ ಸೆಲೆಬ್ರಿಟಿ. ಶಿ ಸ್ಟಿಲ್ ಚಿಕ್ಕವಳು ಅಂತ ಹೇಳೋಕ್ಕಾಗಲ್ಲ, ದೊಡ್ಡವಳಾಗ್ಬಿಟ್ಟಿದ್ದಾರೆ. ಚಿಕ್ಕವಳು ಅಷ್ಟೇ, ಇಷ್ಟು ನಾಚ್ಕೊಂಡು ಹೇಳ್ತಿದ್ದೆ. ಸೊ ಈಗ ಆಟೋದಲ್ಲಿದ್ದೀವಿ. ವಿ ಹ್ಯಾವ್ ಟು ಗೋ ಟು ಅಲ್ಲ ಏನಲ್ಲ ಮೆಟ್ರೋಗೆ ಹೋಗಿ ಮೆಟ್ರೋ ಹತ್ಕೊಂಡು ಮತ್ತೆ ಲೊಕೇಶನ್ಗೆ ರೀಚ್ ಆಗಿ ದೆನ್ ಸಿ ನೋಡೋಣ ಯಾರ್ಯಾರು ಬರ್ತಾರೆ. ಅಗೇನ್ ಕ್ಯಾಚ್ ಯು ಇನ್ ದ ಮೆಟ್ರೋ ಇಸ್ ಪಾಸಿಬಲ್. ನಿಂತ್ಕೊಳಕ್ಕಾದ್ರೆ ನಿಂತ್ಕೊತೀವಿ, ಇಲ್ಲಾಂದರೆ ಬ್ಲಾಗ್ ಮಾಡೋಕ್ಕಾಗಲ್ಲ. ಮೆಟ್ರೋದಲ್ಲಿ ಕುತ್ಕೊಳೋಕೆ ಜಾಗ ಇರುತ್ತೆ. ಇವತ್ತು ಯಾವಾಗ ವೆಡ್ನೆಸ್ಡೇ, ಸೊ ಕುತ್ಕೊಳೋಕೆ ಜಾಗ ಇರುತ್ತೆ. ಇವತ್ತು ಮಧ್ಯಾಹ್ನ ಬೇರೆ ಅಲ್ವಾ, ಸೊ ಹಾಗಾಗಿ ಏನು ಹೇಳಿಲ್ಲ. ಯಾ ವಿ ಟ್ರಿಪಲ್ ಅಂತ ಚೆನ್ನಾಗಿರೋ ಟ್ವಿನಿಂಗ್ ಮಾಡಿಕೊಂಡು ವಿಲ್ ಸಿ ಇನ್ ದ ಮೆಟ್ರೋ. ಇಫ್ ನಾಟ್ ಮೆಟ್ರೋ, ಸ್ಟ್ರೀಟ್ ಟು GT ಮಾಲ್. ಬೈ ಬಾಯ್. ಸೋಷಲೈಸ್ ಎಲ್ಲಿದ್ದೀವಿ? ಲೈಟ್ಗೆ ನಾನು ಕ್ಯಾಮ್ರಾನೆಲ್ಲೂ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಕುಳ್ಳು ಕೇಳಿಸುತ್ತೆ. ಚಿಕ್ಕುಡ್ಗೆ ಥರ Next station is Sir M. Vishveshwaraya Station, Central College. ಇಷ್ಟುದ್ದ ಇದ್ರೆ ಸಾಕು. ಅಲ್ಲ, ಮೆಟ್ರೋದಲ್ಲಿ AC ಚೆನ್ನಾಗಿತ್ತಲ್ಲ, ಬಟ್ ಇವಾಗ ಚಳಿ ಅಲ್ಲ, ಸೆಕೆ ಆಗ್ತದೆ. ಹ್ಯಾಪಿ ನನಗೆ ಸ್ವಲ್ಪ ಪ್ರಾಬ್ಲಮ್. ಏನು ನೀನು ಒಬ್ಬಳೆ ಹಿಡ್ಕೊ ಚಾರು. ಅವಳು ಒಬ್ಬಳೆ ಗ್ಲಾಸಸ್, ನನ್ನ ಮಕ್ಕಳಿಗೆ ಗ್ಲಾಸಸ್ ಫಸ್ಟ್ ವೀಕ್. ನೀವು ಹಾಕೋ ಚಾರು. ಕಮಾನ್ ಬಡಿ, ಬೇಗ ಹಾಕೋ. ಬೇಗ ಸಾಕು. ಹುಡುಗಿರ್ ಪ್ರಾಬ್ಲಮ್ ಇದೆ, ಹೇಳ್ಬಿಟ್ಟೆ. ಓಕೆ, 3 ಜನನ ಒಂದೇ ಟ್ರೈನ್ ಅಂತಾರೆ, ಸ್ವಲ್ಪ ಕಷ್ಟ ಆಗ್ತಿದೆ. ಆದರೂ ನೀವು ಇಬ್ಬರಿಗಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ. ಗೊತ್ತಾಯ್ತಲ್ಲ ನನ್ನ ಬಗ್ಗೆ. ನಾನು ಸೆಲ್ಫ್ ಕೇರ್ ಮಾಡಿದ್ರೆ ಈ ಸೆಲ್ಫ್ ಕೇರ್ ಎಲ್ಲ ಕೂತಿದ್ದೀನಿ ಅಲ್ಲ. ರಿಯಾಕ್ಷನ್ ನನಗಿದ್ದು ಅಂತ ಅನಿಸ್ಲಿಲ್ಲ. ಅಮ್ಮರ ಏನು ಬಂದು ಸಿಕ್ಕಿದೆ. ಮತ್ತೆ ಏನು ನಾನು 5 ಮಿನಿಟ್ಸ್ ಲೊಕೇಶನ್ ಕ್ಲಿಪ್ ಎಲ್ಲ ಇದೆ. ಲೊಕೇಶನ್ ರೀಚ್ ಆಗ್ತೀವಿ. ಊಟ ಕೊಡಿಸಿಲ್ಲ ಇವಳಿನ್ನು. ಎಷ್ಟು 2 ಗಂಟೆ ಆಯಿತು, ಹೊಟ್ಟೆ ಹಸಿತಾ ಇದೆ ನಮಗೆ. ಹಾಗೆ ಮಾಡಬೇಡ ಚಿನ್ನು. ಹಾಂ ಕಂದ ಅದೆಲ್ಲ ಮಾಡಬೇಡ ಕಂದ. ತುಂಬ ಬೇಜಾರಾಗುತ್ತೆ. ನೀನೇ ನಂಬ್ಕೊಂಡು ಬಂದಿದ್ದೀನಿ ಈವೆಂಟ್ಗೆ. ಆದರೂ ಜಾಹ್ನವಿ, ಹಣಬ, ಜಗಮ್ಮ, ಸೋ ಮೆನಿ ಪೀಪಲ್ ಕಮಿಂಗ್. ನೋಡೋಣ. ಆದರೆ ವಿಡಿಯೋ ಮಾಡೋಕ್ಕಾಗುತ್ತೆ, ಆದರೆ ಮಾಡ್ತೀನಿ. ಆಗಿಲ್ಲ ಅಂದರೆ ಏನಿಲ್ಲ, ಜಸ್ಟ್ ಅಂದ್ಕೊಂಡಿದ್ದಲ್ಲ ಆಗಲ್ಲ ಅಂದ್ಕೊಂಡು ಒಂದು ದೊಡ್ಡ ಮೋಟಿವೇಶನ್ ಕ್ಯಾಪ್ಷನ್ ಆಗಿಲ್ಲ ಅಂದರೆ ಬರೋಣ ವಾಪಸ್ ಅಲ್ಲ. ಆಗಿಲ್ಲ ಅಂದರೆ ಮೋಟಿವೇಶನ್ ಕ್ಯಾಪ್ಷನ್ ಆಗ್ತೀನಿ. ಐ ಆಮ್ ರೆಡಿ ಟು ಟೇಕ್. ಏನೋ ಮಾಡೋಣ ಅಂತಿದ್ದಾಳೆ. ನೋಡೋಣ, ನಾನು ಸ್ಕ್ರಿಪ್ಟ್ ರೆಡಿ ಮಾಡ್ಕೊತೀನಿ ಏನೇನು ಕ್ವೆಶನ್ಸ್ ಕೇಳಬೇಕು ಅಂತ. ಸೊ ಇವಳು ಆ್ಯಕ್ಚುಲಾಗಿ ಪರ್ಮಿಷನ್ ಕೇಳ್ತಾರೆ, ಇವಳು ವಿಡಿಯೋ ಕೊಡ್ತಾರೆ. ಐ ಬಿ ಆನ್ ಸ್ಕ್ರೀನ್. ಐ ಆಮ್ ನಾಟ್ ಟೇಕಿಂಗ್ ಪರ್ಮಿಷನ್. ನಾನು ಹೋಗ್ತೀನಿ, ನಾನು ಡಿಸೈನರ್ ಇದ್ದೀನಿ. ಡಿಸೈನರ್, ಬಟ್ ಸ್ಟಿಲ್ ಶಿ ಇಸ್ ದ ಒನ್ ಹೂ ಸಪೋಸ್ ಟು ಅಲೋ ಅಸ್ ಇನ್ಸೈಡ್. ನಾವು ಯಾರಾದರೂ ಕೇಳಿದ್ರೆ ಡು ಯು ಹೂ ಇಸ್ ಅನುಷಾ ದ ಡಿಸೈನರ್? ಸೊ ಬಿಡಿ ಜಾಗ ಅದಕ್ಕೆ ಲೋಗೋ ಮಾಡಿಬಿಟ್ಟೆ. ಅಂದ್ಬಿಟ್ರೆ ಹತ್ಕೊಂಡು ಸರ್ ಪ್ಲೀಸ್ ಸರ್ ಆ ಥರ ಎಲ್ಲ ಮಾಡಿಬಿಡಿ. ಚಂದನ ಅಂತ ಹೇಳಿ ನಾನು ಆ್ಯಂಕರ್
ಚಂದನ. ಇನ್ನು ಯೂಟ್ಯೂಬಲ್ಲಿ ಅಷ್ಟು ಬೆಳೆದಿಲ್ವಲ್ಲ, ಸೊ ಹೇಳೋಕ್ಕಾಗಲ್ಲ. ಎಲ್ಲ ಮಾಡಿ ಅಕೌಂಟ್ ತೋರಿಸು, ನಾನು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ ಅಂತ ಒಕ್ಕರ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಸೊ ಪ್ರೊಫೆಷ್ನಲ್ ಆಗಿ ಆಯ್ತು ಚಂದನ ಅಂತ ಹೇಳಿ ಫ್ಲೋ ಮಾಡಿ. ಬಟ್ ಸಿ ನಮಗೆ ಇಬ್ಬರಿಗೂ ಒಂದು ಐಡೆಂಟಿಟಿ ಇದೆ ಹೇಳ್ಕೊಳಕ್ಕೆ. ಶಿ ಇಸ್ ಅ ಡಿಸೈನರ್, ಆ್ಯಂಕರ್, ವಾಟ್ ಅಬೌಟ್ ಯು ಚಾರ್ಟ್? ಭರತನಾಟ್ಯಂ ಡ್ಯಾನ್ಸರ್. ಹೌದು, ಒಂದು ಈವೆಂಟಲ್ಲಿ ನಿಮ್ಮ ಬಗ್ಗೆ ಬಾರಿ ಹೋಗಿದ್ನಲ್ಲ ನಾನು. ಸ್ವೀಟ್ 16 ಅದೆಲ್ಲ ಬಿಸಿಲು 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 ತುಂಬ ಬಿಸಿಲಿದೆ. ಆದರೂ ಈ ಟೈಮಲ್ಲಿ ಯಾರಾದರೂ ನಮಗೆ ಎಳ್ನೀರೋ ಮಜ್ಜಿಗೆನೋ ಕೊಟ್ಟರೆ ತುಂಬ ಚೆನ್ನಾಗಿರ್ತಾರೆ. ಹೋಗುವ ಈವೆಂಟ್ ಅಟೆಂಡ್ ಮಾಡುವ. ಹಾಗೆ ಅಲ್ಲಿ ಹೋಗ್ಬಿಟ್ಟು ಇವನು ನಾನು ಒಂದು ಸೀರಿಯಲ್ ಮಾಡ್ತಿದ್ದೀನಿ, ಕಲರ್ಸ್ ಕನ್ನಡ ಕನ್ನಡದಲ್ಲಿ ಸೀರಿಯಲ್. ಓ ಹೌದಾ, ನೋಡಲಿಲ್ಲ, ನೋಡಿ ಅಂತ ಒಂದು ನಾನೇ ಹೊಸ ಸೀರಿಯಲ್ ಕ್ರಿಯೇಟ್ ಮಾಡಿಬಿಡ್ತೀನಿ ಅಷ್ಟೇ. ಹೌದು, ಅಂದರೆ ಯಾವುದೋ ಸೀರಿಯಲ್ ಇದೆ, ಅದರಲ್ಲಿ 3 ಜನ ತಂಗಿಯಂದಿರು ಇರ್ತಾರೆ. ಸೊ ನಾವು 3 ಜನ, ನಾನು ದೊಡ್ಡವಳು, ಇವಳು ಚಿಕ್ಕವಳು, ಚಿಕ್ಕವಳೆ ಅವಳು ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತೀವಿ. ಸೊ ಹೆಂಗಿದ್ರು ನಮ್ಮ ಕನ್ನಡದಲ್ಲಿ 100 ಸೀರಿಯಲ್ ಬರೋದ್ರಿಂದ ಎಲ್ಲರಿಗೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಫಿಲಮ್ ಇಂಡಸ್ಟ್ರಿದಲ್ಲಿ ಯಾರಿದ್ದಾರೆ ಅಂತ ಅನ್ಕೊತೀನಿ. ಬಟ್ ಹೇಳಿದೆಲ್ಲ ಆಗಲ್ಲ. ಫಸ್ಟ್ ಆಫ್ ಆಲ್ ವೀಡಿಯೋ ಮಾಡ್ಕೊತೀನಲ್ಲ, ಅದೇ ಗ್ಯಾರಂಟಿ ಅಷ್ಟೇ. ಏನಿಲ್ಲ, ಮಾತಿಲ್ಲ, ಕತೆ ಇಲ್ಲ. ವೀಡಿಯೋ ಮಾಡಿದ್ದು ಇಷ್ಟೊಂದು ಬಿಲ್ಡಪ್ ಕೊಡೋದು ಬೇಡ. ವೀಡಿಯೋ ಆದಮೇಲೆ ಇದೇ ಬಿಲ್ಡಪ್ ಕೊಡ್ತೀನಿ ಅಂತ ಹೇಳ್ತಾ ಈವೆಂಟಲ್ಲಿ ಸಿಗುವ. ನಮ್ಮ ಆಲ್ಬಮ್ ಹುಡುಗ ಚೆನ್ನಾಗಿದೆ. ನಾವು ಯಾಕೆ ಹುಡುಗ ಮಾಡಿ ಬಿಟ್ಟ? ಓಕೆ, ಹುಡುಗ ಚೆನ್ನಾಗಿದ್ರೆ ಹೋಗ್ತಿದ್ಯಾ ಹೀಗೆ ಹಿಡ್ಕೊಂಡು ಹುಡುಗ ಚೆನ್ನಾಗಿದ್ರೆ ಹುಡುಗನ ಮಾತಾಡ್ಸೋಣ, ಹುಡುಗಿ ಚೆನ್ನಾಗಿದ್ರೆ ಹುಡುಗಿನೂ ಮಾತಾಡಿಸ್ತೀನಿ. ಇಬ್ಬರು ಚೆನ್ನಾಗಿದ್ದಾರೆ. ನಾನು ಹೇಳ್ತೀನಿ ಅದನ್ನು, ನೀನು ನೋಡಿದ್ಯಲ್ಲ, ನಾನು ಹೇಳ್ತೀನಿ ಚೆನ್ನಾಗಿದ್ದಾರೆ ಅಂದರೆ ಚೆನ್ನಾಗಿದ್ದಾರೆ ಅಂತ ಹೋಗಿ ಕಾಂಪ್ಲಿಮೆಂಟ್ ಕೊಡುವ. ಓಕೆ, ಬಾಯ್ ಬಾಯ್. ನೋಡಿ, ನಾವಿರೋದು ಕಮ್ ದಿಸ್ ಸೈಡ್ ಗರ್ಲ್ಸ್. ಏನು ಹುಡ್ಕೊಂಡು ಸಿ ದಿಸ್. Your destination is on the right. ಫ್ರಂಟ್ ಆಫ್ GD ಮಾಲ್. ಸೊ ಒಳಗಡೆ ಎಂಟ್ರಿ ಆಗಬೇಕು. ಯಾವ ಫ್ಲೋರಲ್ಲಿ ಇರೋದೀವಿ ಅಂತ ಟಾಪ್ ಫ್ಲೋರ್. ಸೊ ನಾವು ಒಂದಿನ ಟಾಪ್ ಆಗ್ಬಿಡ್ತೀವಿ. ಆಷಾಢ ಮುಗ್ದು ಶ್ರಾವಣ ಬರೋಷ್ಟರಲ್ಲಿ ಟಾಪಲ್ಲಿ ಬರ್ತೀವಿ ಅಂತ ಹೇಳ್ತಾ ನಾವು ಟಾಪ್ಗೆ ಹೋಗ್ತಿದ್ದೀವಿ. ಇವಾಗ ಎಂಟ್ರಿ ಆದ್ವಿ, ಎಲ್ಲ ಕಡೆ ಹುಡುಗ ಹುಡುಗಿ ಯಾವಾಗಲೂ ಇವಳ ಜೊತೆನೇ ಬರೋದು, ಇಲ್ಲ ಇವ್ರ ಅಮ್ಮನ ಜೊತೆ ವ್ಲಾಗ್ ಮಾಡ್ಕೊಬರೋದು. ಬಟರ್ಫ್ಲೈ ಥರ ಚೆನ್ನಾಗಿದೆ. ಅನು ಆ್ಯಕ್ಚುಲಾಗಿ 4th ಫ್ಲೋರ್ ಹುಡುಕ್ತಿದ್ದಾಳೆ ಆಯಿತಾ. ಬಟ್ 4th ಫ್ಲೋರೇ ಇಲ್ಲ ಈ ಮಾಲಲ್ಲಿ. ಅಲ್ಲಿ ನೋಡಿ ಯಾವುದೋ ಸಂದಿಗೆ ಬಂದಿದ್ದಾಳೆಲ್ಲ ಹೋಗ್ತಿದ್ದಾಳೆ. 4th ಫ್ಲೋರ್ ಅನ್ನೋದೇ ಇಲ್ಲ. ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೋ. ನೀವು ಇಷ್ಟು ಒಳ್ಳೆ ಬುದ್ಧಿ ನನ್ನ ತಂಗಿಗೆ. ಎಲ್ಲೋ ಹೋದ್ಲಿ ಇವಳು. ಅನು 4th ಫ್ಲೋರ್ ಸಿಗ್ತಾ ಈ ಮಾಲಲ್ಲಿ. ಅನು 4th ಫ್ಲೋರ್ ಇದೆಯಾ ಈ ಮಾಲಲ್ಲಿ? 4th ಫ್ಲೋರೇ ಇಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಿದ್ದಾರೆ. ಇವಳು 4th ಫ್ಲೋರ್ ಹುಡುಕ್ತಿದ್ದಾಳೆ. 3rd ಫ್ಲೋರಲ್ಲಿ ಇದ್ದೀವಿ ನಾವು. 4th ಫ್ಲೋರ್ ಇದೆಯಲ್ಲ ಗೊತ್ತಿಲ್ಲ. ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀಯಲ್ಲ, ನಮ್ಗೇನಾಗಲ್ವಲ್ಲ? ಏನು ಮಾಡ್ಕೊ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. 4th ಫ್ಲೋರ್ ಎಸ್. ಓ ಇದೆ 4th ಫ್ಲೋರ್. ಬಟ್ ಅದು ಸೆಕ್ಯೂರಿಟಿ ಯಾಕೆ 4th ಫ್ಲೋರೇ? ಹೌದು. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನಾದರೂ ಮಾಡ್ಬೇಕಂತಿದ್ದೀವಿ. ಆವಾಗ ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಯಿತು. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಸಾಂಗ್ ಮಾಡೋಣ. ಆ್ಯಕ್ಚುಲಿ ಸಾಂಗ್ ಆಗಬೇಕಾಗಿದ್ದು ಈಗಲ್ಲ, ಡಿಸೆಂಬರ್ಗೆ ಆಗಬೇಕಾಗಿದ್ದು. ಡಿಸೆಂಬರ್ 25th ಅವ್ರ ಬರ್ಡೇಗೆ ಲಾಂಚ್ ಮಾಡೋ ಪ್ಲಾನಲ್ಲಿದ್ದರು. ಕಾರಣ ಅಂತ ಜಡ್ಜು ಮಾತಾಡ್ಬೇಕಾದ್ರೆ ಅಂದಿದ್ರು ಟಾಪ್ ನಾಚ್ ಅಂತ. ಟಾಪ್ ನಾಚಾಗೆ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಈ ವರ್ಡ್ ಒಂಥರ ಏನು ಕೊರತೆ ಆಗದೆ ಇರೋಂಗೆ ಯಶವಂತ್ ಅವರು ಫ್ಯೂಚರ್ಲಿ ಹೀರೋ ಆದ್ರೆ ಕೈಗೆ ಡೇಟ್ ಸಿಗ್ತಾರಲ್ವ ಗೊತ್ತಿಲ್ಲ. ಅದಕ್ಕೆ ಈಗಲೇ ಒಂದು ಅಗ್ರಿಮೆಂಟ್ ಹಾಕ್ಬಿಡ್ಬೇಕು ಇವ್ರ ಹತ್ರ. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಪ್ರೊಡಕ್ಷನ್ ಡಿಸೈನ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ. ನಮ್ಮ ಧರ್ಮಣ್ಣ ಏನ್ ಕೇಳಿದ್ರು ಒಂದು ಕೇಳಿದ್ರು 10 ತಂದ್ಕೊಟ್ಟಿದ್ದಾರೆ. ಇದನ್ನ ಮಾಡೋಣ ಅಂತಂದ್ರೆ ಬಜೆಟ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅವರು. ಮಾಡೋಣ ಕಾಲ್ ಶೀಟ್ ಎಕ್ಸ್ಟ್ರಾ ಆದ್ರೂ ತಲೆ ಕೆಡಿಸ್ಕೊಂಡಿಲ್ಲ. ಚೆನ್ನಾಗಾಗಿದೆ, ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ಸಾಂಗ್ ಲಿರಿಕ್ ಆದಾಗ ಅವಾಗ ಮಾತ್ರ ಡ್ಯಾನ್ಸ್ ಮಾಡ್ತಾ ಇದ್ದೆ, ಬಿಟ್ರೆ ಇಲ್ಲಿ ಬಂದ್ಮೇಲೆ ಟಚ್ ಹೋಗ್ಬಿಟ್ಟಿತ್ತು, ಡ್ಯಾನ್ಸ್ ಮರ್ತ್ಬಿಟ್ಟಿದ್ದೆ. ಸೊ ಮತ್ತೆ ನೀವ್ ಹೇಳ್ತಾ ಇದ್ರಿ ಡಿಸೆಂಬರ್ 25th ನನ್ನ ಬರ್ಡೇ, ಏನ್ ಸಾಧನೆ ಮಾಡಿದೀನಿ ಅಂತ ಬರ್ಡೇ ಮಾಡ್ಕೊಳ್ಳಿ ಅಂತ. ಸೊ ಬರ್ಡೇನ ಅದ್ದೂರಿಯಾಗಿ ಮಾಡ್ಕೊಳ್ಳಿ. ಜೊತೆಗೆ ನಿಮ್ ಬರ್ಡೇಗೆ ನೀವ್ ಒಂದು ಒಳ್ಳೆ ಪಾರ್ಟಿ ಸಾಂಗ್ ನ ನ್ಯೂ ಇಯರ್ ಕೊಟ್ಟಿದ್ರೆ ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅದನ್ನ. ಸೊ ತುಂಬಾ ಖುಷಿ ಆಗತ್ತೆ. ಒಂದೇ ಒಂದು ಮೊನೋಟೋನಸ್ ಆಗಿ ಹೋಗ್ತಾ ಇದ್ರಿಂದ ಇನ್ನೇನೋ ಮಾಡ್ಬೇಕು ಅಂತ ಅನ್ಕೊಂಡು
ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಶವಂತ್. ನಂಗೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ನಿಮ್ಮ ಡೈರೆಕ್ಟರ್ ಸರ್ ಸುದರ್ಶನ್ ಸರ್ ಅಲ್ಲ, ಅವ್ರು ಮಾತಾಡೋವಾಗ ನಂಗೆ ನೆನಪಾಯ್ತು, ಅಂದ್ರೆ ಟಾಪ್ ಟು ಬಾಟಮ್ ಗಾಂಚಲಿ ಸಾಂಗ್ ಅವ್ರು ಮಾಡಿದ್ದು ಅಂತ. ಸೊ ಸರ್ ಬಿಗ್ ಬಾಸ್ ಅಲ್ಲಿ ಅದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು, ಟಾಪ್ ಟು ಬಾಟಮ್ ಗಾಂಚಲಿ ಅನ್ನೋದು. ಸೊ ತುಂಬಾ ಖುಷಿ ಆಗುತ್ತೆ. ಇಡೀ ತಂಡಕ್ಕೆ ಶುಭಾಶಯಗಳು. ಎಲ್ಲರೂ ತುಂಬಾ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಕೊರಿಯೋಗ್ರಫಿ ಇರ್ಬೋದು, ಮತ್ತೆ ಕ್ಯಾಮ್ರಾ ವರ್ಕ್ ಇರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್, ಸಾಂಗ್. ಸತೀಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಟಾಪ್ ನಾಚ್ ಸುಂದರಿ ಹಾಡಿನ ಬಗ್ಗೆ, ನಮ್ಮ ಯಶವಂತ್ ಅವರು ಪ್ರಕೃತಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಸರ್ ಮಧ್ಯಕ್ಕೆ ಬನ್ನಿ ದಯವಿಟ್ಟು. ಎಸ್ ಸರ್, ಹೇಗೆ ಅನ್ನಿಸ್ತು ಹಾಡು? ಎಷ್ಟು ಎಂಜಾಯ್ ಮಾಡಿದ್ರಿ ಪ್ಲೀಸ್? ನಮಸ್ತೆ ಎಲ್ಲರಿಗೂ. ನನಗೆ ಯಶವಂತ್ ಬಂದು ನಂದು ಬಿಗ್ ಬಾಸ್ ಗಿಂತ ಮುಂಚೆ ನಂದು ಯಾವ ಡಾಗ್ ನಾನು ಲಾಂಚ್ ಮಾಡಿದ್ದೀನಿ ಎಲ್ಲದಕ್ಕೂ ಫಸ್ಟ್ ಬಂದು ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ರು. ಅವಾಗಿಂದ ಪರಿಚಯ. ಅವಾಗಲೇ ಹೇಳ್ತಾ ಇದ್ದೆ, ನೀವು ಆಂಕರ್ ತರ ಕಾಣಿಸಲ್ಲ, ಹೀರೋ ತರ ಕಾಣಿಸ್ತೀರಾ ಅಂತ. ಇವತ್ತು ಒಂದೊಂದು ಪೋಸ್ಟ್ರು ನಾನು ಹಿಂದೆ ನೋಡ್ತಾ ಇದ್ದೀನಿ, ಅದು ಡ್ಯಾನ್ಸ್ ಪೋಸ್ಟ್ ಅನಿಸ್ತಾ ಇಲ್ಲ, ಒಂದು ಮೂವಿ ಪೋಸ್ಟ್ ತರ, ಒಂದು ಸ್ಟೈಲ್ ಆಗಿ ಅವ್ರ ಕೈ ಹಿಂಗನ್ನದಾಗ್ಲಿ ಅದೆಲ್ಲ ನೋಡ್ತಾ ಇದ್ರೆ ಒಂದು ಭಾವ ಇದೆಯಲ್ಲ, ಫೇಸ್ ಎಕ್ಸ್ಪ್ರೆಷನ್, ಒಂದು ಡ್ಯಾನ್ಸ್ ಮಾಡೋ ರೀತಿ ಆಗ್ಬೋದು, ಸ್ಟೈಲ್ ಆಗ್ಬೋದು, ಫೇಸ್ ಎಕ್ಸ್ಪ್ರೆಷನ್ ಆಗ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಇವ್ರ ಜೊತೆ ಸೇರಿ ಆಲ್ಬಮ್ ಸಾಂಗ್ ಮಾಡ್ಬೇಕಿತ್ತು. ಕಾರಣಾಂತರದಿಂದ ನಾವು ಸ್ವಲ್ಪ ಸ್ಲೋ, ಅವ್ರ ಮಾತಿಗೆ ನಾನು ಇನ್ನ ಮಾಡೋಣ ಅಂತ ಇದ್ ಮಾಡ್ತಾ ಇದ್ವಿ. ಇನ್ನೊಂದ್ ಸಾಂಗು ನಾವು ಅವರು ಇವಾಗ ಮಾಡ್ಬೇಕಂತ. ಜೂನಿಯರ್ ಡಿ ಬಾಸ್ ಅವಿನಾಶ್ ಅವರು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವಿನಾಶ್ ಕ್ಯೂಬ್ ಅವರಿಗೆ ಪ್ರೀತಿಯ ಸ್ವಾಗತ. ಯಶವಂತ್ ಅವರೇ, ಬೆಸ್ಟ್ ಫ್ರೆಂಡ್ ಅಂತ ಕರೆದ್ರ ಅಥವಾ ಹೆಸರು ಸೇಮ್ ಇದೆ ಅಂತ 3 ಜನರ ಜೊತೆ ಕರೀತೀರ ಗೊತ್ತಿಲ್ಲ, ನನಗೂ ಈಗ ಗೊತ್ತಾಗಿತ್ತು. ಇಲ್ಲ, ಆಕ್ಚುಲಿ ಏನು ಅಂತಂದ್ರೆ 3 ಜನನು ತುಂಬಾ ಒಳ್ಳೆ ವೆಲ್ ವಿಷರ್ಸ್. ಏನೇ ಈ ತರದ್ ಏನೋ ಒಂದ್ ಮಾಡ್ತಾ ಇದೀನಿ ಅಂತ ಹಾಕ್ದಾಗ, ಸ್ಟೇಟಸ್ ಹಾಕ್ದಾಗ ಒಂದು ಲೈಕ್ ಇರುತ್ತೆ, ಒಂದು ರಿಪ್ಲೈ ಪಕ್ಕ ಇವ್ರ ಕಡೆ. ಬಂಡಧೈರ್ಯ ಅಂತಾರೆ ನಮ್ಮ ಶೈಲಿಯಲ್ಲಿ ಹೇಳೋದಂದ್ರೆ, ಬಂಡಧೈರ್ಯನ ಮೀರ್ಸ್ಬಿಟ್ಟಿದ್ದೀರ ಅಣ್ಣ ನೀವು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬಟ್ ನನ್ಗೆ ನಾವ್ ಅಂದ್ರೆ ಒಂದ್ ಮೂವಿ ಮಾಡ್ತದ, ಒಂದ್ 2-3 ಮೂವಿ ಮಾಡಿದಾಗ ಅಂದ್ರೆ ನಾನ್ ಕ್ಯಾರೆಕ್ಟರ್ ನೋಡಿದೀನಿ. ಬಟ್ ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಂದ್ರೆ ಕಾಸ್ಟ್ಯೂಮ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಡಿಟಿಂಗ್. ಓಕೆ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮೀಡಿಯಾದವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಕವರಿಂಗ್ ದಿಸ್ ಅಪ್ ಇನ್ ಅ ಬಿಗ್ ವೇ. ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ನಾನು ಕೇಳ್ಪಟ್ಟೆ ಮಂಗಳೂರಲ್ಲಿ ಕೂಡ. ಐ ಮೀನ್ ವೆನ್ ಐ ಜಸ್ಟ್ ಪೋಸ್ಟೆಡ್ ಇಟ್, ದರ್ ವಾಸ್ ಗುಡ್ ರೆಸ್ಪಾನ್ಸ್. ಲೈಕ್ ಎಲ್ಲರೂ ಓಕೆ ವಾಟ್ ಇಸ್ ಹ್ಯಾಪನಿಂಗ್, ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನಾನು ಹೇಳಿದೆ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಹ್ಯಾಪಿ ಟು ಏನಾದ್ರೂ ಮಾಡ್ಬೇಕು. ನಾವು ಮಾತಾಡ್ತಾ ಇರ್ತೀವಿ ಆಗಾಗ ಸಿನಿಮಾ ಬಗ್ಗೆ, ಮೀಡಿಯಾ ಅದು ಇದು ಏನ್ ನಡೀತಿದೆ ಅಂತೆಲ್ಲ. ಸೊ ಹೇಳ್ತಾನೆ ಇರ್ತಿದ್ದೆ ಏನಾದ್ರೂ ಮಾಡ್ಬೇಕು ಅಂತ. ಸೊ ಫೈನಲಿ ಒಂದು ಸಾಂಗ್ ಖುಷಿ ಆಯ್ತು. ಅಂಡ್ ಇನ್ನೊಂದು, ನೀವೆಲ್ಲವನ್ನು ಅಬ್ಸರ್ವ್ ಮಾಡಿದ್ರೆ ಈ ಅವಕಾಶ ಯಶವಂತ್ಗೆ ಯಾರು ಕೊಟ್ಟಿದ್ದಲ್ಲ, ಅವನೇ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು. ಆಲ್ಬಮ್ ಸಾಂಗ್ಸ್ ಏನಾಗ್ಬಿಡುತ್ತೆ ಅಂದ್ರೆ, ಈ ತರದ್ ಏನಾದ್ರೂ ಒಂದು ಮಾಡೋದಕ್ಕೆ ಹೊರಟಾಗ ನಾನ್ ಪ್ರೊಡ್ಯೂಸರ್ ನಡೀತೀನಿ, ನಾನು ಎಲ್ಲ ಇದ್ ಮಾಡ್ತೀನಿ ಅಂತ. ಇವಾಗ ಸಿನಿಮಾಗಳು ಒಂದು ಶೋಕಿಗಳು ನೋಡ್ತೀವಲ್ಲ, ಕತೆ, ಚಿತ್ರಕಥೆ. ಖುಷಿ ಆಗುತ್ತೆ ಒಬ್ಬ ಆಂಕರ್ ಆಕ್ಟರ್ ಆಗ್ತಾ ಇರೋದು. ಇದೇ ನಿನ್ನೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಷ್ಟು ಜನ ಇವತ್ತು ನಾವು ಎಷ್ಟು ಜನ ಇದ್ದೀವಿ, ತುಂಬಾ ಜನಕ್ಕೆ ಶೇರ್ ಮಾಡೋಣ. ಅಫ್ಕೋರ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡೋಣ. ಇದೀಗ ಮೀಡಿಯಾ ಫೀಲ್ಡ್ ಇಂದ ನನಗೆ ಸಪೋರ್ಟ್ ಮಾಡಕ್ಕೆ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದೀರಾ. ಅಂಡ್ ಏನಕ್ಕೆ ಸಾಂಗ್ ಮೂಲಕನೇ ಹೋಗ್ಬೇಕು ಅಂತ ಅನ್ಸಿದ್ ಏನಕ್ಕೆ ಅಂತಂದ್ರೆ, ಕೆಲವು ಶಾರ್ಟ್ ಫಿಲ್ಮ್ಸ್ ಹೇಳ್ತಾ ಇದ್ರು ಸಾಂಗ್ಸ್ ಮೂಲಕ ಏನು ಅಂತಂದ್ರೆ, ಯಾವಾಗ್ಲೂ ಸಾಂಗ್ಸ್ ಅಂತಂದ್ರೆ ನೋಡ್ತಾ ಇರ್ತೀವಿ, ಗುನುಗ್ತಾ ಇರ್ತೀವಿ, ಸಾಂಗ್ಸ್ ಕೇಳಕ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ಎಷ್ಟೋ ಜನ ಯಂಗ್ಸ್ಟರ್ಸ್ ಗಳೆಲ್ಲ ಕೂತಿದ್ದೀರಾ, ಪ್ರತಿಯೊಬ್ರು ಕೂಡ ನಾನು ಆಂಕರ್ ಆಗ್ಬೇಕು, ಯೂಟ್ಯೂಬರ್ ಆಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿರೋ ಸಿಕ್ಕಾಪಟ್ಟೆ ಜನ ಇದ್ರೆ ನನಗೆ ಗೊತ್ತಿಲ್ಲ. ಸೊ ಒಂದಷ್ಟು ಜನ ನಾವೆಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಇದನ್ನೇ ಮಾತಾಡ್ತಾ ಇರ್ತೀವಿ. ಅಂಡ್ ಇಲ್ಲಿ ಎಷ್ಟೋ ಜನ ಆ ಡ್ರೀಮ್ ಗಳನ್ನ ಇಟ್ಕೊಂಡಿದ್ದೀರಾ. ನಮ್ಮ ಒಂದು ಕಮಿಟ್ಮೆಂಟ್ ಗಳಿಂದ ಡ್ರೀಮ್ ಗಳನ್ನ ನಾವು ಪೋಸ್ಟ್ಪೋನ್ ಮಾಡ್ತಾ ಜಾಸ್ತಿ ಹೋಗ್ತಾ ಇರ್ತೀವಿ. ಬಟ್ ಆ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಹೋಗ್ತಾ ವಯಸ್ಸಾಗ್ಬಿಡುತ್ತೆ, ವರ್ಷಗಳು ಕಳೆಯುತ್ತೆ, ಬಿಳಿ ಕೂದಲು ಬಂದ್ಬಿಡುತ್ತೆ, ಎನರ್ಜಿ ಡೌನ್ ಆಗುತ್ತೆ. ಸೊ ಅವಾಗ ಒಂದು ಗಿಲ್ಟ್ ಕಾಡುತ್ತೆ ನಮ್ಗೆಲ್ಲ. ಇನ್ನೊಂದ್ ಚೂರ್ ಆ ಏಜ್ ಇದ್ದಾಗ ಸ್ವಲ್ಪ ಟ್ರೈ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಂದ್ ಚೂರ್ ಎಫರ್ಟ್ ಹಾಕ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತೇನೋ. ಈಗ ನನ್ನ ಕೈಯಲ್ಲಿ